ನಮ್ಮ ಹತ್ರ ಎಲ್ಲ ಇದ್ದಾಗ ನಾವು ಇನ್ನೊಬ್ಬರನ್ನ ಹೆಂಗ ನೋಡ್ತೀವಿ ಅನ್ನೋದೇನೆ ನಮಗ್ ಪರೀಕ್ಷೆ. ಇದೊಂದು ಕರ್ಮದ ಕತೆ. ಒಂದು ಸಾರಿ ರಾಮ ರಾಜ್ಯ ಆತಿರ್ಬೇಕಾದ್ರ ಒಂದು ನಾಯಿ ಆಸ್ಥಾನಕ್ಕ ಬಂತಂತ. ರಾಜ, ನನಗ್ ಬಾಳ ಅನ್ಯಾಯ ಆಗೈತಿ, ನನ್ಗ ನೀನು ನ್ಯಾಯ ಒದಗಿಸ್ಕೊಡ್ಬೇಕು ಅಂತಂದ. ಅದಕ್ಕ ರಾಮ ಕೇಳಿದಂತ, ಏನಾಯ್ತು? ಒಬ್ಬ ಬ್ರಾಹ್ಮಣ ನನಗ ತುಂಬಾ ಹೊಡೆದ್ಬಿಟ್ಟ, ನನಗ್ ಬಾಳ್ ನೋವಾಗೈತಿ, ನನಗ ಅನ್ಯಾಯ ಆಗೈತಿ ಅಂತ ಹೇಳ್ತಂತ. ಅದಕ್ಕ ಆ ಬ್ರಾಹ್ಮಣನ ಕರ್ಸಿದ್ರಂತ. ಯಾಕೆ ಬ್ರಾಹ್ಮಣ, ನೀನು ಆ ನಾಯಿಯನ್ನು ಯಾಕೆ ಹೊಡೆದಿ ಅಂತ ಕೇಳಿದ ಕೂಡಲೇ, ಇಲ್ಲ, ನಾ ಬಾಳ್ ಸಿಟ್ಟೊಳಗಿದ್ದೆ, ಬಾಳ್ ನಾ ನಿರಾಶೆ ಒಳಗಿದ್ದೆ, ಆ ಸಿಟ್ಟನ್ನ ಅದ್ರ ಮ್ಯಾಗ್ ಹಾಕಿದೆ, ಅದಕ್ಕೆ ನಾ ಹೊಡೆದೆ ಅಂತ ಹೇಳಿದಂತ. ಹಂಗಿದ್ರ ನಾಯಿನ ಎಲ್ಲಾರು ಕೇಳಿದ್ರಂತ, ಅವನಿಗೆ ಯಾವ ಶಿಕ್ಷೆಯನ್ನ ಕೊಡ್ಬೇಕು ನೀನೇ ಹೇಳು ಅಂತ ಕೂಡಲೇ ಹೇಳ್ದಂತ, ಏನಿಲ್ಲ ರಾಮ, ಈ ಬ್ರಾಹ್ಮಣನನ್ನ ಈ ಮಠದ ಅಧಿಪತಿಯನ್ನಾಗಿ ಮಾಡು, ಮಠಾಧಿಪತಿಯನ್ನಾಗಿ ಮಾಡು ಅಂತ ಹೇಳಿದಂತ. ಎಲ್ಲಾರು ಗಾಬರಿಗೊಂಡ್ರಂತ. ಇದೇನಿದು ಬ್ಯಾರೇನೆ ಹೇಳಾತೈತ್ಲ ನಾಯಿ ಅಂದಂತ. ಆ ಮಾತ ರಾಮನಿಗೆ ಅರ್ಥ ಆಯ್ತಂತ. ಯಾಕಂತ ಎಲ್ಲಾರು ಕೇಳಿದಾಗ ನಾಯಿ ಹೇಳ್ತಂತ, ನಾನು ಹಿಂದಿನ ಜನ್ಮದಾಗ ಅದೇ ಮಠಾಧಿಪತಿಯಾಗಿದ್ದೆ, ನನ್ನ ಅತಿ ಆಸೆ ಮತ್ತು ನನ್ನ ತಪ್ಪುಗಳಿಂದ ನಾನು ಈ ಜನ್ಮದಾಗ ಈ ನಾಯಿಯ ಅವತಾರವನ್ನ ತಾಳಿನಿ, ಅದಕ್ಕಾಗಿ ನಂಗೆ ಇಷ್ಟೆಲ್ಲಾ ಸಹಿಸ್ಕೊಳ್ಳೋ ಪರಿಸ್ಥಿತಿ ಬಂದೈತಿ. ಅವನಿಗೆ ನೀವು ಮಠಾಧಿಪತಿಯನ್ನಾಗಿ ಮಾಡ್ರಿ, ಆ ಸ್ಥಾನವನ್ನ ಅವ ಚೆನ್ನಾಗಿ ನಿಭಾಯಿಸಿದ ಅಂತಂದ್ರ ಅವನಿಗೆ ಒಳ್ಳೆಯ ಫಲ ಸಿಗ್ತೈತಿ, ಇಲ್ಲಂತಂದ್ರ ಅವನಿಗೆ ಶಿಕ್ಷೆ ಆಗೇ ಆಗ್ತೈತಿ, ಅವನ ಕರ್ಮ ಫಲ ಅವನಿಗೆ ಬಿಡಂಗಿಲ್ಲ ಅಂತ ನಾಯಿ ಹೇಳಿದಂತ.